ಸಿಹಿಗೆಣಸು ಅಪಾರ ಆರೋಗ್ಯ ಪ್ರಯೋಜನಗಳನ್ನು ಒಳಗೊಂಡಿದ್ದು ಹಲವು ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರವಾಗಬಲ್ಲದು. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ. ಸವಿದವರೇ ಬಲ್ಲರು ಗೆಣಸಿನ ಸೊಗಸು. ಹಲವು ಆರೋಗ್ಯ ಸಮಸ್ಯೆಗೂ ಪರಿಹಾರ. ಗಡ್ಡೆ ಗೆಣಸುಗಳು ಪೂರ್ವಿಕರ ಕಾಲದಿಂದಲೇ ನಮ್ಮ ಆಹಾರವಾಗಿ ಬಳಕೆಯಾಗುತ್ತಿದೆ. ಅದರಲ್ಲೂ ಮರಗೆಣಸಿಗಿಂತಲೂ ಕೂಡ ಸಿಹಿ ಗೆಣಸು ಎಲ್ಲರಿಗೂ ಇಷ್ಟವಾಗುವಂತಹ ಗಡ್ಡೆ. ತಿಳಿ ಗುಲಾಬಿ, ಕಂದು, ತಿಳಿ ಹಳದಿ, ನೇರಳೆ ಮುಂತಾಗಿ ಒಂದಕ್ಕಿಂತ ಹೆಚ್ಚು ಬಣ್ಣಗಳಲ್ಲಿರುವ ಈ ಗೆಣಸಿನ ಎಲ್ಲ ಬಣ್ಣಗಳು ಆರೋಗ್ಯಕ್ಕೆ ಒಳ್ಳೆಯವೇ. ಇದರ ಬಣ್ಣ ಗಾಢವಾದಷ್ಟು ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳ ಸಾಂದ್ರತೆ ಹೆಚ್ಚು ಅಂತ ತಿಳಿಯಬಹುದು. ಸುಮ್ಮನೆ ಬೇಯಿಸಿ ತಿನ್ನುವುದರಿಂದ ಹಿಡಿದು ಪಲ್ಯ ಭಾಜಿಗಳ ರೀತಿಯಲ್ಲಿ ಅಡುಗೆಗೆ ಬಳಸಬಹುದು. ಸಲಾಡ್ಗೆ, ಚಾಟ್ಗಳಿಗೆ ಹಾಕಿ ರುಚಿ ಹೆಚ್ಚಿಸಬಹುದು. ಪೋಡಿ ಬಜ್ಜಿಗಳ ರೀತಿಯಲ್ಲಿ ಸವಿಯುವವರಿಗೂ ಬರವಿಲ್ಲ. ಇಂಥ ಗಡ್ಡೆಯನ್ನ ತಿನ್ನೋದ್ರಿಂದ ಆಗೋ ಲಾಭಗಳೇನು ಅಂತ ನೋಡ್ಬಿಡೋಣ. ಗೆಣಸಿನಲ್ಲಿ ನಾರಿನ ಅಂಶ ವಿಪುಲವಾಗಿದೆ. ಹೆಚ್ಚು ನಾರು ಇರುವಂತಹ ಆಹಾರಗಳು ನಮಗೆ ಹಲವು ರೀತಿಯಲ್ಲಿ ಉಪಕಾರವನ್ನ ಮಾಡಬಲ್ಲವು. ಅದರಲ್ಲೂ ಕಳ್ಳ ಹಸಿವನ್ನ ಮಟ್ಟ ಹಾಕುವಲ್ಲಿ ಇದರ ನೆರವು ಅಗತ್ಯವಾಗಿ ಬೇಕಾಗುತ್ತೆ. ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಭಾವವನ್ನ ನೀಡುವ ಇವು ತಿಂದ ತೃಪ್ತಿಯನ್ನ ಹೆಚ್ಚಿಸುತ್ತವೆ. ಕರಗಬಲ್ಲ ನಾರುಗಳು ದೇಹದಲ್ಲಿ ಅಡಗಿರುವ ಕೊಬ್ಬಿನಂಶವನ್ನ ಕರಗಿಸಿದ್ರೆ ಕರಗದಿರುವ ನಾರು ಮಲಬದ್ಧತೆಯನ್ನ ನಿವಾರಿಸುತ್ತೆ. ಇನ್ನು ಇದರ ರುಚಿ ಸಿಹಿಯೇ ಆದ್ರೂ ಗ್ಲೈಸೆಮಿಕ್ ಸೂಚಿ ತೀರಾ ಹೆಚ್ಚೇನಿಲ್ಲ. ಹಾಗಾಗಿ GI ಹೆಚ್ಚಿರುವ ಆಹಾರಗಳಿಗೆ ಹೋಲಿಸಿದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ದಿಢೀರ್ ಏರಿಕೆಯಾಗದಂತೆ ಇದು ಕಾರ್ಯನಿರ್ವಹಿಸುತ್ತೆ. ಇದರಿಂದ ರಕ್ತದಲ್ಲಿ ಇನ್ಸುಲಿನ್ ಮಟ್ಟವನ್ನ ನಿಯಂತ್ರಿಸಲು ಅನುಕೂಲವಾಗುತ್ತೆ. ಇದರಿಂದ ತಿನ್ನುವ ಬಯಕೆಯನ್ನ ನಿಯಂತ್ರಿಸಬಹುದು. ಈ ಮೂಲಕ ಚಯಾಪಚಯ ಕೆಡದಂತೆ ಕಾಪಾಡಿಕೊಂಡು ಹೊಟ್ಟೆಯಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ಕೂಡ ತಡೆಗಟ್ಟಬಹುದು. ಇನ್ನು ಗೆಣಸಿನಲ್ಲಿ ಪಿಷ್ಟ ಮತ್ತು ನಾರಿನ ಹೊರತಾಗಿ ವಿಟಮಿನ್ A, C ಮತ್ತು ವಿಟಮಿನ್ B6 ವಿಪುಲವಾಗಿವೆ. ಜೊತೆಗೆ ಪೊಟ್ಯಾಷಿಯಂ, ಮ್ಯಾಂಗನೀಸ್ ನಂತಹ ಖನಿಜಗಳು ತುಂಬಿವೆ. ಇವುಗಳೊಂದಿಗೆ ಉತ್ಕರ್ಷಣ ನಿರೋಧಕಗಳು ಸೇರಿಕೊಂಡು ಸತ್ವಯುತ ಆಹಾರವೊಂದು ನಮ್ಮೆದುರಿಗೆ ತೆರೆದುಕೊಳ್ಳುತ್ತದೆ. ಚರ್ಮದ ಹೊಳಪಿಗೆ, ದೃಷ್ಟಿಯ ಪೋಷಣೆಗೆ ಅಗತ್ಯವಾದ ಸತ್ವಗಳು ಇದರಲ್ಲಿವೆ. ಗೆಣಸು ತಿನ್ನುವಾಗ ಅದರ ಸಿಪ್ಪೆ ಸಮೇತ ತಿನ್ನಿ. ಇದರಿಂದ ವಿಟಮಿನ್ A ಅಂಶ ಸಮೃದ್ಧವಾಗಿ ದೇಹಕ್ಕೆ ದೊರೆಯುತ್ತದೆ. ಕಡಿಮೆ ಕ್ಯಾಲೋರಿಯಲ್ಲಿ ರುಚಿಕಟ್ಟಾದ ಸತ್ವಯುತ ಆಹಾರ ದೊರೆತರೆ ಬೇಡ ಅಂತ ಹೇಳೋರು ಯಾರು ಅಲ್ವಾ. ಇನ್ನು ಗೆಣಸಿನಲ್ಲಿರುವ ಪೊಟ್ಯಾಷಿಯಂ ಅಂಶವು ಡೈಯುರೇಟಿಕ್ ನಂತೆ ಕೆಲಸ ಮಾಡುತ್ತೆ. ಅಂದರೆ ಹೆಚ್ಚುವರಿ ನೀರಿನ ಅಂಶ ದೇಹದಲ್ಲಿ ಉಳಿಯದಂತೆ ಹೊಟ್ಟೆ ಉಬ್ಬರಿಸದಂತೆಯೂ ಪರಿಣಾಮ ಬೀರುತ್ತೆ. ತೂಕ ಇಳಿಸುವವರಿಗೆ ಇದು ಇಂಥ ಹಲವು ವಿಷಯಗಳಲ್ಲಿ ಉಪಯುಕ್ತ ಅನಿಸಬಹುದು. ಅಂದರೆ ನಾರಿನ ಅಂಶ ಹೆಚ್ಚಿರೋದ್ರಿಂದ ಬೇಗ ಹಸಿವಾಗುವುದಿಲ್ಲ. ಹಾಗೆಯೇ ಆಗಾಗ ತಿನ್ನಬೇಕು ಅನಿಸುವ ಬೇಡಿಕೆಯನ್ನ ಮಟ್ಟ ಹಾಕಬಹುದು. ಜೊತೆಗೆ ದೇಹದಲ್ಲಿನ ಹೆಚ್ಚುವರಿ ನೀರನ್ನ ತೆಗೆದು ಹೊಟ್ಟೆಯೆಲ್ಲ ಸಪೂರ ಆದಂತೆ ಕಾಣಿಸುತ್ತೆ. ಇನ್ನು ಯಾವುದೇ ರೀತಿಯ ಅಡುಗೆಗಳಿಗೆ ಇದನ್ನ ಕಷ್ಟವಿಲ್ಲದೆ ಹೊಂದಿಸಿಕೊಳ್ಳಬಹುದು. ಚಪಾತಿಯೊಂದಿಗೆ ಗೆಣಸಿನ ಭಾಜಿ ಮಾಡಿದ್ರೆ ರುಚಿ ಹೆಚ್ಚು. ಊಟಕ್ಕೆ ಜೊತೆಯಾಗಿ ಪಲ್ಯ ಮಾಡಿದ್ರೆ ಒಲ್ಲೆ ಅನ್ನುವವರಿಲ್ಲ. ಬರೀ ಸಲಾಡ್ ಮಾಡುವ ಯೋಚನೆ ಇದ್ರೆ ಗೆಣಸನ್ನ ಬೇಯಿಸಿ ಸೇರಿಸಿಕೊಳ್ಳಬಹುದು. ಸೂಪ್ ಜೊತೆಗೆ ಬೇಯಿಸಿದ ಗೆಣಸು ಬೇಗ ಹೊಟ್ಟೆ ತುಂಬಿಸಿ ನಿಮ್ಮ ಡಯಟ್ ಯೋಜನೆಯನ್ನ ಕಾಪಾಡುತ್ತೆ. ಪಾಸ್ತಾ ಮಾಡುವ ಯೋಚನೆ ಇದ್ರೆ ಯಾವುದಾದ್ರೂ ಒಂದಿಷ್ಟು ನಟ್ಗಳನ್ನ ನೆನೆಸಿ ಬೇಯಿಸಿದ ಗೆಣಸಿನೊಂದಿಗೆ ಪೇಸ್ಟ್ ಮಾಡಿ ಸಾಸ್ ಮಾಡಿದ್ರೆ ಮಕ್ಕಳು ಚಪ್ಪರಿಸಿಕೊಂಡು ತಿನ್ನುತ್ತವೆ. ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಸುಮ್ಮನೆ ಕೆಂಡದಲ್ಲಿ ಸುಟ್ಟಿಯಾದ್ರೂ ಅಥವಾ ಬೇಯಿಸಿಕೊಂಡು ಸಿಪ್ಪೆ ಸಮೇತ ತಿಂದರೆ ಬೇರೆ ಸ್ವರ್ಗವೇ ಬೇಡ. ಈ ರೀತಿಯಾಗಿ ಗೆಣಸು ಇಷ್ಟೆಲ್ಲ ಅಪಾರ ಆರೋಗ್ಯ ಪ್ರಯೋಜನಗಳನ್ನ ಒಳಗೊಂಡಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.